ಮಾಡೋ ಅಡುಗೆ ರುಚಿಯಾಗೂ ಇರಬೇಕು, ಆರೋಗ್ಯಕರವಾಗೂ ಇರಬೇಕು. ಆಗ ಯಾವ ಸಮಸ್ಯೆನೂ ಇರೋದಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಆ ಥರದ ಒಂದು ರೆಸಿಪಿನ ನೋಡೋಣ ಬನ್ನಿ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಅರ್ಧ ಕಪ್ಪು ಕಡಲೆಕಾಳು ತೊಗೊಂಡಿದ್ದೀನಿ. ಇದನ್ನು ನೆನೆಸಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಜೊತೆಗೆ ಒಂದು ಟೊಮ್ಯಾಟೊ, ಒಂದು ಸೌತೆಕಾಯಿ, ಒಂದು ಈರುಳ್ಳಿ ಮತ್ತು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಲೂಗಡ್ಡೆ ಸಿಪ್ಪೆ ತೆಗೆದು ಸಣ್ಣ ಹೋಳುಗಳನ್ನಾಗಿ ಮಾಡಿ ಬೇಯಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಗೂ ಸಿಹಿ ಬಾದಾಮಿ ಎಣ್ಣೆ ಅಂದರೆ ಆಲ್ಮಂಡ್ ಆಯಿಲನ್ನು ತೊಗೊಂಡಿದ್ದೀನಿ. ಈ ಬಾದಾಮಿ ಎಣ್ಣೆ ಇದೆಯಲ್ಲ, ಇದು ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮುಖಕ್ಕೆ ಹಚ್ಚಿದ್ರೆ ಮುಖದ ಕಾಂತಿ ಹೆಚ್ಚಿಸುತ್ತೆ, ಕಲೆ ಏನಾದ್ರು ಇದ್ದರೆ ಹೋಗುತ್ತೆ. ಹಾಗೆ ನಮ್ಮ ಕೂದಲಿಗೆ ಅಥವಾ ತಲೆಬುರುಡೆಗೆ ಹಚ್ಚಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೂದಲಿನ ಆರೋಗ್ಯನ ಹೆಚ್ಚಿಸುತ್ತೆ. ಹೃದಯದ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಜೊತೆಗೆ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶನ ಹತೋಟಿಯಲ್ಲಿಡೋದಕ್ಕೂ ಸಹ ಸಹಾಯ ಮಾಡುತ್ತೆ. ಇದರಲ್ಲಿರೋ ಒಮೆಗಾ 3 ಫ್ಯಾಟಿ ಆ್ಯಸಿಡು ಕೊಲೆಸ್ಟ್ರಾಲ್ ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೆ, ನೆನಪಿನ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಇದಕ್ಕೆಲ್ಲ ಸಹಾಯ ಮಾಡುತ್ತೆ. ಹಾಗೆಯೇ ಈ ಬಾದಾಮಿ ಎಣ್ಣೆ ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ಬಾದಾಮಿ ಎಣ್ಣೆನ ಬಳಸ್ಕೊಂಡು ನಾವೀಗ ಒಂದು ಆರೋಗ್ಯಕರ ಸ್ಯಾಲಡ್ ಮಾಡೋಣ. ಅದಕ್ಕೆ ನಾನಿಲ್ಲಿ ನೆನೆಸಿ ಬೇಯಿಸಿರೋ ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪು ಹೆಚ್ಚಿರೋ ಈರುಳ್ಳಿ, 1/4 ಕಪ್ಪು ಸಣ್ಣದಾಗಿ ಹೆಚ್ಚಿರೋ ಟೊಮ್ಯಾಟೊ, 1/4 ಕಪ್ಪು ಸಿಪ್ಪೆ ತೆಗೆದು ಹೆಚ್ಚಿಟ್ಟಿರುವಂತಹ ಸೌತೆಕಾಯಿ ಹಾಗೂ 1/4 ಕಪ್ಪು ಬೇಯಿಸ್ಕೊಂಡಿರುವಂತಹ ಆಲೂಗಡ್ಡೆ, ಹಾಗೆ ಜೊತೆಯಲ್ಲಿ 1 ಚಮಚದಷ್ಟು ನಿಂಬೆಹಣ್ಣಿನ ರಸ. ಇದಿಷ್ಟನ್ನು ಒಂದು ಪಾತ್ರೆಯಲ್ಲಿ ತಗೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈಗ ಈ ಸ್ಯಾಲಡ್ಗೆ ಒಂದು ಡ್ರೆಸ್ಸಿಂಗ್ ಮಾಡೋಣ. ಅದಕ್ಕೆ ಒಂದು ಪುಟ್ಟ ಚಟ್ನಿ ಜಾರಲ್ಲಿ 2 ಟೇಬಲ್ ಸ್ಪೂನ್ ಗಟ್ಟಿ ಮೊಸರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಖಾರಕ್ಕೆ ತಕ್ಕಂತೆ ಕಾಳು ಮೆಣಸಿನ ಪುಡಿ, ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪು, 1 ಟೇಬಲ್ ಚಮಚದಷ್ಟು ಆಲ್ಮಂಡ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಆಲ್ಮಂಡ್ ಆಯಿಲು ಸಿಕ್ಕಿಲ್ಲ ಅಂದರೆ ಆಲಿವ್ ಆಯಿಲ್ ಅಥವಾ ಈ ತೆಂಗಿನೆಣ್ಣೆ ಇರುತ್ತಲ್ಲ, ಕೋಕೋನಟ್ ಆಯಿಲ್, ಅದನ್ನು ಬೇಕಾದರೂ ಹಾಕ್ಕೊಳ್ಬೋದು. ಇದನ್ನೆಲ್ಲ ಮಿಕ್ಸಿಗೇ ಹಾಕಬೇಕು ಅಂತೇನಿಲ್ಲ. ಉಳಿದಿರೋ ಪದಾರ್ಥ ಎಲ್ಲ ಹಾಗೆ ಹಾಕಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿನೂ ಹಾಕ್ಕೊಳ್ಬೋದು. ಕೊನೆಗೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಂಡೆ, ಒಂದು 1/4 ಟೀ ಸ್ಪೂನ್ ಅಷ್ಟು. ನೀವು ಬೇಕಾದರೆ 1-2 ಹೆಸರು ಬೆಳ್ಳುಳ್ಳಿ ಬೇಕಾದ್ರೂ ಹಾಕ್ಕೊಳ್ಬೋದು, ನಾನು ಹಾಕಿಲ್ಲ. ಈಗ ಇದನ್ನೆಲ್ಲ ಮಿಕ್ಸಿ ಮಾಡಿ ಈ ಸ್ಯಾಲಡ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ಆದಷ್ಟು ಗಟ್ಟಿ ಇರಲಿ, ನಾನು ಉಪಯೋಗಿಸಿದ್ದು ಸ್ವಲ್ಪ ತೆಳ್ಳಗಿತ್ತು. ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಸ್ಯಾಲಡು ತುಂಬ ರುಚಿಯಾಗಿರುತ್ತೆ. ತಿಂತಾ ಇದ್ದರೆ ಒಂಥರ ನಿಲ್ಸೋಕ್ಕೆ ಮನಸ್ಸು ಬರಲ್ಲ, ಹೊಟ್ಟೆ ತುಂಬಿರೋ ಫೀಲ್ ಆಗುತ್ತೆ. ಮಕ್ಕಳಿಗೆ ಮಾಡಿಕೊಟ್ರೆ ಚಾಟ್ ಎಲ್ಲ ತಿಂತಾರೆ ನೋಡಿ, ಅಷ್ಟೇ ಖುಷಿಯಾಗಿ ತಿಂತಾರೆ. ಸಂಜೆ ತಿಂಡಿಗೆಲ್ಲ ಮಾಡ್ಬೋದು, ಖಂಡಿತ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.